ಪಲ್ಯ ಮಹಾರಾಜ್ ಅಂತ ಅದನ ಭಿಕ್ಷೆ ಬಿಡ್ತಾನ ಮದುವೆಗೆ. ಇವ್ ಪುಂಡ್ಲಿಕ್ ಮಹಾರಾಜ್ ಅಂತೀವನು. ಪುಂಡ್ಲಿಕ್ ಮಹಾರಾಜ್ ಅಂತ ನಮ್ಮಲ್ಲಿ ಸ್ವಾಮಿ ವಿವೇಕಾನಂದ ಕಾವ್ಯ ಹಾಕಿದ್ದಾರೆ. ಇದು ಪುಂಡ್ಲಿಕ್ ಮಹಾರಾಜನ ಗಡ್ಡ ಬಿಟ್ಟತಿ, ಆ ತಲೆ ಬಿಟ್ಟ ಜಟ ಬಿಟ್ಟತಿ, ಯಾವಾಗ ಮೈ ತೊಕ್ಕಂತತೋ ಯಾವಾಗ ಗಡ್ಡ ತೊಕ್ಕಂತತೋ ಮುಖ ನೋಡೋಕ್ಕಾಗಲ್ಲ. ಇವ್ರು ದಪ್ಪ ಬೆಳ್ಕಂತತಿ, ಮಗ್ಳ ನೈಟಿ ಹಾಕ್ಯಂದು ಹೆಂಡತಿ ಕುಂದ್ರಿಸ್ಕೊಂತತಿ, ಮಕ್ಕಳು ಕುಂದ್ರಿಸ್ಕೊಂತತಿ, ಭವಿಷ್ಯ ಹೇಳ್ತದಂತ. ಮೊನ್ನೆ ನಾನು ಗೆಲ್ತದೆ ಅಂತ ಹೇಳಿದ್ದೆ, ನೀನು ಯಾಕೆ ಸೋಲ್ತದೆ ಅಂತ ಹೇಳಿದಪ್ಪ. ನಿಂದು ಯಾಕೆ ನೀವು ಆಗಲಿಲ್ಲ? ಕಾವಿ ಹಾಕ್ಯಂಡು ಇವ್ರದಪ್ಪ ಹಚ್ಕೊಂತಿ, ಕುಂಕುಮ ಹಚ್ಕೊಂತಿ, ಏನೇನೋ ಹಚ್ಕೊಂತಿ, ಪಟ್ಟಿಂಗ್ರ ಸಹವಾಸ ಮಾಡಿದಿ, ನಿಂದು ಯಾಕೆ ಆಗಲಿಲ್ಲ? ಮೊನ್ನೆ ಹೇಳ್ತಾರ ಇಲ್ಲ ಒಮ್ಮೊಮ್ಮೆ ನೆಗೆಟಿವ್ ಹೇಳಿದ್ರೆ ಪ್ರಚಾರ ಆಕತಿ ಅಂತ ಹೇಳ್ತಾನೆ. ದಡ್ಡ ನನಗೇನ ಚೂಮಂತ್ರಗಳು ಹಾಕ್ಯಾನ, ಚೂಮಂತ್ರಗಳೇ. ನೀ ಚೂಮಂತ್ರಗಳು ಹಾಕ್ಯಲ್ಲ, ಸಾಯ್ಬೇಕು ನಾನು ಇವತ್ತು. ನಿನ್ನ ಮುಕ್ಕಳ ದಮ್ಮೋದ್ರೆ ನನಗೆ ಸಾಯ ಅಂತ ಚೂಮಂತ್ರಗಳೇ ಹಾಕಲೆ ಪುಂಡ್ಯ. ಯಾವ ದೇವರಲ್ಲಿ ನೀನು ನಿಂದು ಯಾವಲೆ ನೀನು ಯಾವ್ದಕ್ಕಲೆ ಕಾವ್ಯ ಬಿಚ್ಚಿಗೆ ಮಂಗ ಯಾತಕ್ಕೆ ಮಾಡ್ತೀಲೆ? ಏ ಕೊಡುಪ್ಲಿ ಕುಂಡಿಪಲ್ಲಿ ಹಿಂಗೆ ಇಲ್ಲಿಂದನೇ ಅಂತಾರ. ಹುಚ್ಚ ನನ್ನ ಮಗನ ರಾಣೆಬೆನ್ನೂರಿಗೆ ಬರ್ತಾನಂತ. ಬಾ ನೀನು ಒದ್ದೊಳಾಕ್ಸ್ತಾನೆ ಪೊಲೀಸಿಗೆ ಕೊಟ್ಟು. ಏಸು ಮಂದಿ ವಂಚನೆ ಮಾಡಿದಾರೆ ಏನ? ಅದೊಂದು ಯಾವ್ದು ಕರ್ಕೊಂಬಂದು ಕರ್ನಾಟಕದ ಕನ್ನಡ ನಾಡಿಗೆದ್ದು ಬೇರೆ ಭಾಷೆ ಮಾತಾಡಿಸ್ತಾನೆ. ನಾಚಿಗೆಟ್ಟವನೇ, ತಿನ್ನೋದು ಕರ್ನಾಟಕದ್ದು, ಮಾತಾಡೋದು ಬೇರೆ ಭಾಷೆನ. ನಾವೇನೋ ಅಂತಾರಾಷ್ಟ್ರೀಯ ಭಾಷೆ ಅಂತ ಇಂಗ್ಲೀಷ್ ಮಾತಾಡ್ತೀವಿ, ಬಟ್ ಮಾತೃಭಾಷೆ ನಮ್ಮ ತಾಯಿ ಮರೆಯೋಕ್ಕಾಗತ್ತಾ? ಪಕ್ಕದ ಮನೆಯವರೇ ದೊಡವ ಅಂತಾನೆ, ಸಣ್ಣವ ಅಂತಾನೆ, ಅಂಟಿ ಅಂತವಿ. ಆದ್ರೆ ನಮ್ಮ ತಾಯಿ ಬಿಡೋಕ್ಕಾಗತ್ತಲ್ಲೇ ಹುಚ್ಚ ಚೂಮತ್ರಗಳು ಕುಡುಕ್ಲಿ. ನೀನೇನ್ಯಾಕೆ ನೋಡು ರಾಣೆಬೆನ್ನೂರಿಗೆ ಬರ್ತಾನೆ, ಬಾ ನೋಡು ಕಸಿ ಮಾಡಿಬಿಡ್ತಾನೆ. ಹೋದ್ರಿ ಕಸಿ ಮಾಡಿದೆ, ಕಸಿ ಮಾಡಿಬಿಡ್ತಾರೆ ಪೊಲೀಸರು. ಏಸು ಮಂದಿ ವಂಚನೆ ಮಾಡಿ, ಏಸು ಮಂದಿ ಮೋಸ ಮಾಡಿ. ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಹುಷಾರಿರೋರು ರಾಸ್ಕಲ್. ಏನ್ಲೇ ನಿಂದು? ಯಾವ ಮಂತ್ರಗಳಲ್ಲಿ ನಿಂದು? ಯಾವ ದೇವರಲ್ಲಿ ನಿನಗೇನು ಬರ್ತತಿ ಹುಚ್ಚ? ತು ಶ್ರೇಷ್ಠವಾದ ಹೊಟ್ಟೆಯಲ್ಲಿ ಹುಟ್ಟಿದವರು ನಾನು, ಕಾನೂನು ತಜ್ಞ, ಲಾ ಡಿಗ್ರಿ ಹೋಲ್ಡರ್, ಲಾಯರ್. ನಮ್ಮ ಮನೆಗೆ ಐತಿ, ಎಲ್ಲ ಅದಾವ. ನನಗೆ ಕಾವಿನೂ ಇದೆ, ಎಲ್ಲದೂ ಇದೆ. ಆದ್ರೆ ಹೊಟ್ಟೆ ಪಾಡಿಗೆಲ್ಲ ದುಡ್ಡು ತಿಂದ್ರೂ ಇವತ್ತು ದುಡ್ಡು ತಿಂತಾನೆ. ನಮ್ಮ ಮಕ್ಕಳು ಕೋಟಿಗಟ್ಟಲೆ ದುಡಿತಾರೆ, ನಾನು ಅವರಿಂದ ಸ್ವಾಭಿಮಾನ ನಾನು ಇಸ್ಕೊಳೋದಲ್ಲ, ಗೊತ್ತಾತ? ರಾಸ್ಕಲ್ ದುಡ್ಡು ತಿನ್ನಲೇ ಕುಂಡಿ ಮಹಾರಾಜ ದುಡ್ಡು ತಿನ್ನ. ಕೂಲಿ ಮಾಡೋಕೆ ಹೊಲಕ ಕಾವಿ ಬಿಚ್ಚಿಡ ಹುಚ್ಚ.